ಬನ್ನಿ ವೀಕ್ಷಕರೇ, ಯುಗಾದಿ ಹಬ್ಬ ಹೊಸ ವರ್ಷವನ್ನ ತರುತ್ತಿದೆ, ಹೊಸತನ್ನು ತರುತ್ತಿದೆ. ಹಳೆದನ್ನೆಲ್ಲ ಕಳೆದು ಹೊಸ ಹೊಸ ವರ್ಷಗಳನ್ನ ಮೂಡುವಂತಹ ಒಂದು ಯುಗಾದಿ ಹಬ್ಬ ನಮಗೆ ಯಾರಿಗೆಲ್ಲ ಒಳ್ಳೆದನ್ನ ಕೊಡುತ್ತೆ ನೋಡೋಣ. ಯಾಕೆಂದ್ರೆ ಯುಗಾದಿ ಹಬ್ಬ ಅನ್ನೋದೇ ಒಂದು ಸಂವತ್ಸರದ ಫಲ. ಅದು ನಮಗೆ ಒಳಿತನ ತರುವಂತಹ ಒಂದು ವರ್ಷಗಳು. ಯಾಕೆಂದ್ರೆ ನಾವು ಎಲ್ಲವೂ ಏನ್ ಮಾಡ್ತೀವಿ, 2025 ಆಂಗ್ಲೋ ಪ್ರಕಾರ ನಾವು ಹೊಸ ವರ್ಷವನ್ನ ಜನವರಿ ತಿಂಗಳಲ್ಲಿ ಆಚರಿಸ್ತೀವಿ. ಹಾಗಲ್ಲ ವೀಕ್ಷಕರೇ, ಕೆಲವು ಇಂದು ನಮ್ಮ ಸಂಪ್ರದಾಯ ಸನಾತನದ ಪ್ರಕಾರ ನಮ್ಮ ಒಂದು ಹೊಸ ವರ್ಷ ಶುರು ಆಗುವುದೇ ಯುಗಾದಿ ಪಂಚಾಂಗದ ಶ್ರವಣದ ಮೂಲಕ. ಆ ಹೊಸ ವರ್ಷ, ನೂತನ ವರ್ಷ ಏನಿದೆ ನಮಗೆ, ಆ ವರ್ಷದಲ್ಲಿ ನಮ್ಗೆ ಏನೆಲ್ಲ ಫಲಗಳನ್ನ ಕೊಡುತ್ತೆ, ಪ್ರಪಂಚದಲ್ಲಿ ಯಾವ ರೀತಿಯ ಒಂದು ಚೇಂಜಸ್ ಗಳನ್ನ ಮಾಡುತ್ತೆ, ಬದಲಾವಣೆಗಳನ್ನ ಕೊಡುತ್ತೆ, ಮನುಷ್ಯನಲ್ಲಿ ಯಾವ ತರ ಬದಲಾವಣೆ ಕೊಡಬಹುದು, ಪಶು ಸಂಗೋಪನೆಗಳಲ್ಲಿ ಯಾವ ರೀತಿ ಬದಲಾವಣೆ ಕೊಡ್ಬೋದು, ಆಹಾರ ಧಾನ್ಯಗಳಲ್ಲಿ ದವಸ ಧಾನ್ಯಗಳಲ್ಲಿ ನಮ್ಗೆ ಏನೆಲ್ಲ ಜಾಸ್ತಿ ಕೊಡುತ್ತಾ, ಕಡಿಮೆ ಕೊಡುತ್ತಾ, ಅಥವಾ ಬೆಳ್ಳಿ ಬಂಗಾರ ಇದೆಲ್ಲ ನಮಗೆ ಜಾಸ್ತಿ ತಂದು ಕೊಡುತ್ತಾ, ಅದ್ರ ಬೆಲೆ ಏನಾರ ಕಡಿಮೆ ಮಾಡುತ್ತಾ, ಇದನ್ನೆಲ್ಲ ನಾವು ಯುಗಾದಿ ಹಬ್ಬದ ಸಂವತ್ಸರದ ಫಲದಿಂದ ನೋಡ್ತಾ ಹೋಗ್ಬೋದು. ಯಾಕೆಂದ್ರೆ ಯುಗಾದಿ ಹಬ್ಬ ಅಂದ್ರೆ ಹಿಂದೂ ಸನಾತನ ಧರ್ಮದಲ್ಲಿ ಹೊಸ ಬಟ್ಟೆಗಳನ್ನ ತೊಟ್ಟು, ಅಂದ್ರೆ ನಾವು ಸ್ನಾನ ಮಾಡೋದ್ರಿಂದ ಹಿಡಿದು ಹೊಸ ಬಟ್ಟೆಗಳನ್ನ ತೊಡುವುದರಿಂದ ಹಿಡಿದು ಪ್ರತಿ ಒಂದ್ರಲ್ಲೂ ಹೊಸತನ ನೋಡೋದ್ರಲ್ಲಿ ನಮ್ಗೆ ಆ ಯುಗಾದಿ ಹಬ್ಬ ತುಂಬಾ ಶ್ರೇಷ್ಠವಾದ ಒಂದು ಫಲಗಳನ್ನು ಕೊಡುತ್ತದೆ. ಅದಕ್ಕೆ ನೋಡಿ, ಹೊಸ ವರ್ಷಕ್ಕೆ ಒಮ್ಮೆನಾದ್ರೂ ನೀವು ಬೇವು ಬೆಲ್ಲ ತಿನ್ನಿ ಅಂತ ಹೇಳ್ತಾರೆ ದೊಡ್ಡವರು. ಯಾಕೆಂತ ಅಂದ್ರೆ ಬೇವು ಮತ್ತೆ ಬೆಲ್ಲದ ಅರಿವು ನಿಮಗಿರ್ಲಿ, ಕಹಿ ಮತ್ತೆ ಸಿಹಿಯ ಅನುಭವ ನಿಮಗಿರ್ಲಿ, ಕಷ್ಟ ದುಃಖಗಳ ಅನುಭವ ನಿಮಗಿರ್ಲಿ, ಸುಖ ದುಃಖಗಳ ಅನುಭವವೂ ನಿಮಗಿರ್ಲಿ ಅಂತ ಹೇಳೇನೆ ಈ ಒಂದು ಯುಗಾದಿಯ ಸಂವತ್ಸರದ ಫಲವನ್ನ ನಾವು ಕಾಯ್ಕೊಂಡು ನಿಂತಿರ್ತೀವಿ. ಯುಗಾದಿಯ ಹೊಸ ವರ್ಷದ ಆರಂಭ ನಮಗೆ ಒಳಿತನ ಕೊಡುತ್ತಾ ಅಂತ ಹೇಳಿ. ಓಕೆ ವೀಕ್ಷಕರೇ, ಈ ಒಂದು ಯುಗಾದಿ ಕಳೆದ ಒಂದು ವರ್ಷಗಳಲ್ಲಿ ಯುಗಾದಿ ಒಂದು ಬಂದಿದ್ದ ನಮಗೆ ಕ್ರೋಧಾದಿ ಸಂವತ್ಸರದ ಫಲದಲ್ಲಿ, ಅದೇ ಈಗ ನಮಗೆ ಬರುವಂತಹ ಒಂದು ಸಂವತ್ಸರದ ಫಲಗಳು ನಮಗೆ ವಿಶ್ವವಸು ಸಂವತ್ಸರದ ಫಲವನ್ನ ನಾವು ಚೈತ್ರ ಶುದ್ಧ ಪಾಡ್ಯ ದಿನ ರವಿವಾರದಂದು ನಮಗೆ ಯುಗಾದಿ ಹಬ್ಬ ಬರ್ತಾ ಇದೆ. ಕ್ರೋಧಿ ಸಂವತ್ಸರ ಫಲದಲ್ಲಿ ಸಿಕ್ಕಂತಹ ಫಲಗಳೇನು, ಕಳೆದ ವರ್ಷಗಳಲ್ಲಿ ಎಲ್ಲಾರ್ಗೂ ಗೊತ್ತು. ಎಷ್ಟೆಲ್ಲ ಕಷ್ಟಗಳು ನೋಡಿದೀರಾ. ಮಳೆ ಬೆಳೆಗಳಲ್ಲೂ ಕೂಡ ನಮಗಿಲ್ಲ. ಒಂದ್ ಕಡೆ ಜಾಸ್ತಿ ಮಳೆ ಆದ್ರೆ ಒಂದ್ ಕಡೆ ಕಡಿಮೆ ಮಳೆ ಆಗಿದೆ ಕಳೆದ ವರ್ಷಗಳಲ್ಲಿ, ಇನ್ನು ಕೆಲವು ಕಡೆ ಮಳೆಗಳೇ ಇಲ್ಲ. ಈ ತರದೆಲ್ಲ ಯುಗಾದಿಯ ಫಲಗಳ ನಂತರ ನೋಡಿದೀವಿ. ಅದೇ ರೀತಿ ಈ ವರ್ಷ ವಿಶ್ವವಸು ಸಂವತ್ಸರದ ಫಲ ಇದೆಯಲ್ಲ ಯುಗಾದಿ ಹಬ್ಬ, ಅದು ಚೈತ್ರ ಶುದ್ಧ ಪಾಡ್ಯ ರವಿವಾರದ ದಿನ ಅಂದ್ರೆ ಭಾನುವಾರದಿಂದ ಯುಗಾದಿ ಹಬ್ಬ ಶುರು ಆಗ್ತಾ ಇದೆ. ಬನ್ನಿ ವೀಕ್ಷಕರೇ, ಈ ಭಾನುವಾರದ ದಿನ ಈ ಯುಗಾದಿ ಹಬ್ಬ ಶುರು ಆಗ್ತಿದೆಯಲ್ಲ, ಏನೆಲ್ಲ ಪ್ರಪಂಚದ ಮೇಲೆ ಪರಿಣಾಮಗಳನ್ನ ಬೀರುತ್ತೆ ನೋಡ್ತಾ ಹೋಗೋಣ. ನೋಡಿ, ಯಾವುದೇ ಕಾರಣಕ್ಕೂ ಯುಗಾದಿ ಹಬ್ಬ ರವಿವಾರದಂದು ಬರಬಾರದು. ಯಾಕೆಂದ್ರೆ ರವಿವಾರ ಶನಿವಾರ, ನೋಡಿ ಕಳೆದ ವರ್ಷ ಶನಿವಾರ ಬಂದಿತ್ತು, ಶನಿವಾರನೂ ಕೂಡ ಯುಗಾದಿ ಹಬ್ಬ ಪ್ರಾರಂಭ ಆಗಬಾರದು. ಅದೇ ರೀತಿ ಯುಗಾದಿ ಹಬ್ಬ ಭಾನುವಾರ ರವಿವಾರದಂದು ಕೂಡ ಶುರುವಾಗಬಾರದು. ಇದರಿಂದ ಏನಾಗುತ್ತೆ ಕಷ್ಟಗಳು ಅಂತ ಅಂದ್ರೆ, ಪಶು ಸಂಗೋಪನೆಗಳಲ್ಲಿ ಅಂದ್ರೆ ಪಶು ಪಕ್ಷಿ ಇಂಥವುಗಳಕ್ಕೆಲ್ಲ ಫುಡ್ಗಳಿಲ್ಲದೆ ಸಾಯುವಂಥದ್ದು. ಈಗ ಆಲ್ರೆಡಿ ನಾವೆಲ್ಲೂ ತುಂಬಾ ಪಕ್ಷಿಗಳನ್ನ ನೋಡ್ತಿಲ್ಲ, ಗುಬ್ಬಚ್ಚಿ ಅಂತೂ ಕಣ್ಮರೆ ಆಗೋಗಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಪಶು ಪಕ್ಷಿಗಳಿಗೆ ಆ ಒಂದು ಸರಿಯಾದ ಫುಡ್ಗಳನ್ನ ಸಿಗೋದೆ ಅಳಿವು ಆಗುವಂತಹ ಚಾನ್ಸಸ್ ತುಂಬಾ ಇದೆ ಈ ವರ್ಷ. ಅದೇ ರೀತಿ ಹೈನುಗಾರಿಕೆ ಅಂತ ಏನ್ ಮಾಡ್ತೀವಿ, ಒಂದು ಹೈನುಗಾರಿಕೆಯಲ್ಲೂ ಕೂಡ ಕಡಿಮೆ ಫಲಗಳನ್ನ ನೋಡುವಂಥದ್ದು, ಎಲ್ಲೂ ಮಕ್ಕಳಿಗೆ ಹಾಲು ಸಿಗದೆ ಇರುವಂಥದ್ದು. ಯಾಕೆಂದ್ರೆ ರೈತ ಹುಲ್ಲುಗಳನ್ನ ಬೆಳೆದ್ರೇನೆ, ರೈತ ತಿಂಡಿಗಳನ್ನ ಹಾಕಿದ್ರೇನೆ ಆ ಒಂದು ಹಾಲು ನಮಗೆ ಪರಿಶುದ್ಧವಾದ ಹಾಲು ಸಿಗುವಂಥದ್ದು. ರೈತನಿಗೆ ಅಷ್ಟೊಂದು ಕಷ್ಟ ಬರ್ತಿದೆ ಅಂದ್ರೆ ಅವನು ಪಶು ಆಗ್ಲಿ ಪ್ರಾಣಿಗಳನ್ನಾಗ್ಲಿ ಹೇಗೆ ಸಂಗ್ರಹಿಸುವಂತ ಶಕ್ತಿ ಅವನಿಗೆ ಬರುತ್ತೆ. ಅವನಿಗೆ ತಿನ್ನೋದಿಕ್ಕೆ ಅನ್ನ ಇಲ್ಲ, ಇನ್ನು ಮತ್ತೆ ಪಶು ಪಕ್ಷಿಗಳನ್ನ ಹೇಗೆ ನೋಡ್ಕೊಳಕ್ ಸಾಧ್ಯ ಆಗತ್ತೆ. ಹೌದು ವೀಕ್ಷಕರೇ, ಇದೇ ರವಿವಾರದಂದು ಬರುವಂತಹ ಒಂದು ಯುಗಾದಿ ಹಬ್ಬ ಏನಾಗ್ತಿದೆ ಅಂತ ಅಂದ್ರೆ, ಪ್ರಪಂಚದಲ್ಲಿ ನಾನಾ ರೀತಿಯ ಅವಘಡಗಳು ಶುರುವಾಗುತ್ತೆ. ನೋಡಿ, ಈ ವರ್ಷ 2025 ಎಲ್ಲ ಕೂಡಿದ್ರು 9ನೇ ಸಂಖ್ಯೆ, ಅದು ಕೂಡ ಕುಜನ ತತ್ವ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅಗ್ನಿ ಅನಾಹುತಗಳು ತುಂಬಾ ಆಗತ್ತೆ. ಎಲೆಕ್ಟ್ರಾನ್ಸ್ ಐಟಮ್ಗಳು ಬರ್ನ್ ಆಗತ್ತೆ. ನೋಡಿ, ನಿಮ್ಮ ಮನೆಗಳಲ್ಲೂ ಅಷ್ಟೇನೆ ಎಲೆಕ್ಟ್ರಾನ್ಸ್ ಐಟಮ್ಗಳು ಇರ್ಬೋದು, ಅಗ್ನಿ ಅನಾಹುತಗಳಾದ ಗ್ಯಾಸ್ಗಳಿರ್ಬೋದು, ಒಂದಲ್ಲ ಅಂತ 2 ಸರಿ ನೋಡ್ಕೊಳ್ಳಿ. ಎಲ್ಲೆಲ್ಲಿ ಜಾಸ್ತಿ ಗ್ಯಾಸ್ ಸಂಬಂಧಪಟ್ಟಂತ ಕಂಪನಿಗಳಾಗಿರ್ಬೋದು, ಎಲೆಕ್ಟ್ರಾನ್ಸ್ ಐಟಮ್ಗಳಾಗ್ಬೋದು, ಇವೆಲ್ಲ ಸುಟ್ಟು ಭಸ್ಮವಾಗುವಂತಹ ಒಂದು ವರ್ಷವಾಗಿದೆ. ಯಾಕೆಂದ್ರೆ ಇಲ್ಲಿ ಕುಜನ ತತ್ವ ಇರೋದ್ರಿಂದ ಬೆಂಕಿ ಅನಾಹುತಗಳು, ವಿಪರೀತ ಬೆಂಕಿ ಅನಾಹುತಗಳಾಗತ್ತೆ. ಜೊತೆಗೆ ಶನಿಯ ಒಂದು, ನೋಡಿ ಈ ವರ್ಷದಲ್ಲಿ ಇನ್ನೊಂದು 4 ರಿಂದ 5 ಗ್ರಹಗಳ ಬದಲಾವಣೆ ಆಗತ್ತೆ. ಆ ಬದಲಾವಣೆ ತರುವಂತಹ 2025
25 ತುಂಬಾ ಒಂದು ಎಫೆಕ್ಟ್ ಅನ್ನ ಕೊಡ್ತಾ ಹೋಗುತ್ತೆ. ಯಾಕೆಂದ್ರೆ ಇದೇ ಯುಗಾದಿಯ ಸಂವತ್ಸರದ ಫಲದಂದು ನಮಗೆ ಪ್ರಮುಖ ಗ್ರಹಗಳಾದ ಧರ್ಮ ಕರ್ಮಾಧಿಪತಿನ ಹೇಳ್ಕೊಡುವಂತಹ ಶನಿ ಕೂಡ ಕುಂಭ ರಾಶಿಯನ್ನು ಬಿಟ್ಟು ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಕೆಲವು ದೇಶಗಳಲ್ಲಿ ಏನಾಗ್ಬೋದು, ಪ್ರಪಂಚದಲ್ಲಿ ಏನಾಗ್ಬೋದು ಅನ್ನೋದು ತಿಳ್ಕೊಳ್ಳುವಂತಹ ಕುತೂಹಲ ತುಂಬಾ ಜನಗಳಿಗಿರುತ್ತೆ. ಅದೇ ರೀತಿ ಈ ವಾರ ಭಾನುವಾರ ಬಂದಿರುವಂತ ಅಂದ್ರೆ ಚೈತ್ರ ಶುದ್ಧ ಪಾಡ್ಯ ದಿನ ರವಿವಾರದಿಂದ ಶುರುವಾಗಿರುವಂತಹ ನಮ್ಮ ವಿಶ್ವವಾಸು ಸಂವತ್ಸರದ ಯುಗಾದಿ ಫಲ ಪ್ರಪಂಚದಲ್ಲಿ ಸ್ವಲ್ಪ ಏರಿಳಿತಗಳನ್ನೇ ನೋಡ್ಬೇಕಾಗತ್ತೆ. ಸ್ವಲ್ಪ ಅಲ್ಲ, ಸ್ವಲ್ಪ ಅತಿ ಹೆಚ್ಚು ಆದಂತಹ ಒಂದು ಏರಿಳಿತವನ್ನ ಈ ವರ್ಷ ನಾವು ನೋಡ್ಬೇಕಾಗತ್ತೆ. ಯಾಕೆಂದ್ರೆ ವಿಶ್ವವಾಸು ಸಂವತ್ಸರ ಫಲ ಏನಿದೆ ನೋಡಿ, ಪ್ರಪಂಚದಲ್ಲಿ ಪ್ರಜೆಗಳಿಗೆ ತುಂಬಾ ನೋವುಗಳನ್ನ ತಿನ್ನುವಂತಹ ವರ್ಷ. ಯಾಕೆಂದ್ರೆ ಮಳೆ ತುಂಬಾ ಕಡಿಮೆ ಆಗುತ್ತೆ ಈ ವರ್ಷ. ಮಳೆಗಾಲ ಏನೆಲ್ಲ ರೈತರು ಬಯಸ್ತಾ ಇದ್ದಾರೆ, ನಾವು ದವಸ ಧಾನ್ಯಗಳನ್ನ ಹಾಕಿ ಈ ವರ್ಷ ತುಂಬಾ ಚೆನ್ನಾಗಿ ಯಥೇಚ್ಛವಾಗಿ ಫಲವನ್ನ ನೋಡ್ಬೋದು ಅಂತ ಹೇಳಿ, ಖಂಡಿತ ಇಲ್ಲ ವೀಕ್ಷಕರೇ. ಈ ವರ್ಷ ಮಳೆ ಬರಗಾಲದಿಂದ ಕೂಡಿರುತ್ತೆ. ಅದಕ್ಕಾಗಿ ಈ ವರ್ಷನೇ ದವಸ ಧಾನ್ಯಗಳನ್ನ ಶೇಖರಣೆ ಮಾಡಿಡಿ. ಅದೇ ರೀತಿ ಈ ವರ್ಷನಾದ್ರೂ ಬಡವರು ಚಿನ್ನ ಬೆಳ್ಳಿ ತಗೊಳ್ಬೋದಪ್ಪ ಅಂತ ಅನ್ಕೊಂಡ್ರೆ ಖಂಡಿತ ಸಾಧ್ಯ ಇಲ್ಲ. ಚಿನ್ನ ಬೆಳ್ಳಿಯ ಬೆಲೆಯೂ ಕೂಡ ಅತಿ ಏರಿಕೆ ಆಗಲಿದೆ. ಅದೇ ರೀತಿ ಕಬ್ಬಿಣದಕ್ಕೆ ಸಂಬಂಧಪಟ್ಟಂತ ಐಟಮ್ಗಳು ಯಾರಾದ್ರೂ ಈ ವರ್ಷ ನನ್ನ ಮನೆ ಕಟ್ಟಬೇಕು ಅಂತ ಏನಾದ್ರು ಬಡವರು ಅನ್ಕೊಂಡಿದ್ರೆ ಖಂಡಿತ ಈ ವರ್ಷಕ್ಕೂ ನಿಮಗೆ ಕಡಿವಾಣ ಸಿಗ್ತಾರೆ. ಯಾಕಂದ್ರೆ ಕಬ್ಬಿಣದ ರೇಟು ಚಿನ್ನಕ್ಕಿಂತ ಜಾಸ್ತಿ ಇರುವಂತಹ ಒಂದು ಸಂಭವ ಉಂಟು. ಇದೇ ರೀತಿ ದವಸ ಧಾನ್ಯಗಳನ್ನ ಆದಷ್ಟು ಈ ವರ್ಷ ಬೆಲೆಗಳು ಜಾಸ್ತಿ ಆಗೋದ್ರಿಂದ ತುಂಬಾ ಏರಿಕೆ ಆಗತ್ತೆ. ಮಕ್ಕಳು ಕುಡಿಯುವ ಹಾಲಿಗೂ ಕೂಡ ತುಂಬಾ ಬೆಲೆನ ತೆತ್ತಬೇಕಾಗತ್ತೆ. ಪೆಟ್ರೋಲು, ಡೀಸೆಲ್ಲು, ಈ ತರ ಲಿಕ್ಕರಿಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ವಾಟರ್ಗೆ ಇರ್ಬೋದು, ನೀರಿಗೆ ಸಂಬಂಧಪಟ್ಟಂತ ವಿಚಾರಗಳಿರ್ಬೋದು, ಪ್ರತಿ ಒಂದಕ್ಕೂ ನಾವು ಅತಿಯಾದ ಬೆಲೆಯನ್ನು ತೆತ್ತುವಂತಹ ಒಂದು ವರ್ಷ ಈ ವರ್ಷ ಆಗಿದೆ. ದಯವಿಟ್ಟು ಪ್ರತಿಯೊಬ್ರು ತಮ್ಮ ಹೆಲ್ತ್ ಕಡೆ ಗಮನ ಇರಲಿ. ಹೊರಗಡೆ ಹೋರಾಡ್ಬೇಕಾರಾಗಿರ್ಲಿ, ಯಾವ್ದಾರ ಒಂದು ಫುಡ್ಡಿನ ವಿಚಾರದಲ್ಲಿ ಆಗಿರ್ಬೇಕಾರಾಗ್ಲಿ, ತುಂಬಾ ಕೇರ್ಫುಲ್ ಆಗಿ ಆರೋಗ್ಯವನ್ನ ನೋಡ್ಕೋಬೇಕಾಗತ್ತೆ. ಆದಷ್ಟು ಮನೆಯಲ್ಲೇ ಒಂದು ಸ್ವಚ್ಛ ಆಹಾರವನ್ನ ಊಟ ಮಾಡುವಂತಹ ಒಂದು ಕಲಿಕೆಯನ್ನ ಕಲ್ತ್ಕೊಳ್ಳಿ. ಹೊರಗಡೆ ಎಲ್ಲೆಲ್ಲೋ ಕೈನ ಮುಟ್ಟಿರ್ತಾರೆ, ಸೊ ಗಲೀಜ್ ಇರುತ್ತೆ, ನೀರೆಲ್ಲಿಂದ ತಂದಿರ್ತಾರೋ ಗೊತ್ತಿರಲ್ಲ, ಅಂತದನ್ನೆಲ್ಲ ಇನ್ಫೆಕ್ಷನ್ ಆಗಿ ಈ ವರ್ಷ ಮೆಡಿಕಲ್ಗಳಿಗೆ ಅತಿಯಾದಂತಹ ಬೆಲೆಯನ್ನ ತೆತ್ತಬೇಕಾಗುತ್ತೆ. ನಾವು ಹಾಸ್ಪಿಟಲೈಸ್ ಆಗೋದು ತುಂಬಾ ಕಷ್ಟ ಇದೆ ಈ ವರ್ಷ. ಯಾಕೆಂದ್ರೆ ಯಾವಾಗ ಮಳೆ ಬಂದಿಲ್ವೋ ಅವಾಗ ಬರಗಾಲ ಹೆಚ್ಚಾಗುತ್ತೆ. ಅವಾಗ ರೈತರು ಕೂಡ ದವಸ ಧಾನ್ಯಗಳನ್ನ ಎಲ್ಲಿಂದ ಬೆಳೆಯೋದಕ್ಕಾಗತ್ತೆ? ಅದನ್ನೆಲ್ಲ ನೋಡ್ಕೊಂಡು ನಾವು ಈ ವರ್ಷ ಏನೆಲ್ಲ ಶೇಖರಣೆ ಮಾಡ್ಬೋದು ಅನ್ನೋದಕ್ಕಿಂತ ನೋಡ್ಕೊಳ್ಳೋದಾದ್ರೆ ದವಸ ಧಾನ್ಯಗಳನ್ನ ಶೇಖರಣೆ ಮಾಡಿಡಿ. ಮುಂದಿನ ವರ್ಷಕ್ಕೆ ಫಲಗಳಿಗಿಂತ ಈ ವರ್ಷದ ಫಲಗಳಲ್ಲೂ ತುಂಬಾ ನಮಗೆ ಅಪಾಯವನ್ನು ತಂದುಕೊಡೋದ್ರಿಂದ ನಾವು ಈ ವರ್ಷ ಯುಗಾದಿ ಹಬ್ಬವನ್ನ ಒಳ್ಳೆಯ ರೀತಿಯಿಂದ ಆಚರಿಸಿ ನಮಗೆ ಒಳ್ಳೆಯ ಶುಭ ಫಲಗಳನ್ನೇ ಕೊಡ್ಲಿ ಅಂತ ಕೇಳ್ತಾ ಹೋಗೋಣ.